ಯಾಗಂಟಿ ಕ್ಷೇತ್ರದ ಸಂಪೂರ್ಣ ಇತಿಹಾಸ. ಶ್ರೀ ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಡಿಸ್ಟ್ರಿಕ್ಟ್ನಲ್ಲಿ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ಇದು ಪ್ರಕೃತಿ ಸೌಂದರ್ಯ, ಗುಹೆಗಳು ಮತ್ತು ಅದ್ಭುತ ಪೌರಾಣಿಕ ಕಥೆಗಳಿಗಾಗಿ ಪ್ರಸಿದ್ಧವಾಗಿದೆ. ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ, ಯಾಗಂಟಿ ಕ್ಷೇತ್ರದ ಇತಿಹಾಸವು ಮುಖ್ಯವಾಗಿ ಈಶ್ವರ ಮತ್ತು ವೆಂಕಟೇಶ್ವರನ ಜೊತೆ ಸಂಬಂಧ ಹೊಂದಿದೆ. ಈ ಸ್ಥಳದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಮಾಡುವ ಉದ್ದೇಶವಿತ್ತು. ಆದರೆ ಮೂರ್ತಿಯ ಬೆರಳು ಮುರಿದು ಹೋಗಿದ್ದರಿಂದ ಪ್ರತಿಷ್ಠಾಪನೆ ಸಾಧ್ಯವಾಗಲಿಲ್ಲ. ಆಗ ಅಗಸ್ತ್ಯ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿ ಉಮಾಮಹೇಶ್ವರ ಶಿವ ಪಾರ್ವತಿ ದೇವರ ದರ್ಶನ ಪಡೆದರು. ನಂತರ ಇಲ್ಲಿ ಶಿವ ದೇವಾಲಯವು ಸ್ಥಾಪನೆಯಾಯಿತು. ಇತಿಹಾಸ: ಈ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಲಾಯಿತು. ವಿಶೇಷವಾಗಿ ರಾಜ ಹರಿಹರ ಬುಕ್ಕರಾಯ ಅವರ ಕಾಲದಲ್ಲಿ ಅಭಿವೃದ್ಧಿಯಾಯಿತು. ನಂತರ ಶ್ರೀಕೃಷ್ಣದೇವರಾಯರವರು ದೇವಾಲಯಕ್ಕೆ ಹೆಚ್ಚಿನ ದಾನ ಧರ್ಮಗಳನ್ನು ನೀಡಿದರು. ಈ ದೇವಾಲಯದ ಶಿಲ್ಪಕಲೆ, ಗೋಪುರ ಮತ್ತು ಮಂಟಪಗಳನ್ನು ವಿಜಯನಗರದ ಶೈಲಿಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಯಾಗಂಟಿ ಬಸವಯ್ಯ ಇದು ಅತ್ಯಂತ ವಿಶೇಷ. ನಂದಿ ಮೂರ್ತಿ ಅಥವಾ ಬಸವಯ್ಯ ಎಂದು ಕರೆಯಲ್ಪಡುತ್ತದೆ. ನಿಧಾನವಾಗಿ ಬೆಳೆಯುತ್ತಿದೆ ಎಂಬ ನಂಬಿಕೆಯೂ ಇದೆ. ಈ ನಂದಿಯನ್ನು ಈ ಒಂದು ಸ್ಥಳದಲ್ಲಿ ನಂದಿ ಎಂದೇ ಕರೆಯುತ್ತಾರೆ. ಪ್ರತಿ 20 ವರ್ಷಕ್ಕೆ ಸುಮಾರು 1 ಇಂಚು ಬೆಳೆಯುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈಗ ಅದು ಮಂಟಪವನ್ನು ತುಂಬುವಷ್ಟು ದೊಡ್ಡದಾಗಿದೆ. ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ತಮ್ಮ ಕಾಲಜ್ಞಾನದಲ್ಲಿ ಈ ನಂದಿ ಒಂದು ದಿನ ಜೀವಂತವಾಗಿ ಎದ್ದು ಬರುತ್ತದೆ ಎಂದು ಹೇಳಿದ್ದಾರಂತೆ. ಇಲ್ಲಿ ಇರುವಂತಹ ಗುಹೆಗಳು ಯಾಗಂಟಿ ಪ್ರದೇಶದ ಹಲವಾರು ಪವಿತ್ರ ಗುಹೆಗಳಿವೆ. ಅಗಸ್ತ್ಯ ಗುಹೆ, ವೀರಬ್ರಹ್ಮೇಂದ್ರ ಸ್ವಾಮಿ ಗುಹೆ. ಅಗಸ್ತ್ಯ ಗುಹೆ ಇದು ಮಹರ್ಷಿ ತಪಸ್ಸು ಮಾಡಿದ ಸ್ಥಳ. ವೀರಬ್ರಹ್ಮೇಂದ್ರ ಸ್ವಾಮಿ ಧ್ಯಾನ ಮಾಡಿದ ಸ್ಥಳವನ್ನು ವೀರಬ್ರಹ್ಮೇಂದ್ರ ಸ್ವಾಮಿ ಗುಹೆ ಎಂದು ಕರೆಯುತ್ತಾರೆ. ಈ ಗುಹೆಗಳು ಯಾತ್ರಿಕರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಪುಷ್ಕರಣಿ: ದೇವಾಲಯದ ಬಳಿ ಇರುವ ಪುಷ್ಕರಣಿ ಅತ್ಯಂತ ವಿಶಿಷ್ಟವಾಗಿದೆ. ನೀರು ಬೆಟ್ಟದೊಳಗಿಂದ ನೈಸರ್ಗಿಕವಾಗಿ ಬರುತ್ತದೆ. ಯಾವಾಗಲೂ ಸ್ವಚ್ಛವಾಗಿಯೇ ಇರುತ್ತದೆ. ಪ್ರಕೃತಿ ಸೌಂದರ್ಯ: ಯಾಗಂಟಿ ಸುತ್ತಲೂ ಕೆಂಪು ಬಂಡೆಗಳು, ಗುಡ್ಡಗಳು, ನೈಸರ್ಗಿಕ ಗುಹೆಗಳು ಇವು ಈ ಕ್ಷೇತ್ರವನ್ನು ಅತ್ಯಂತ ಸುಂದರ ಪ್ರವಾಸಿ ಸ್ಥಳವಾಗಿಸಿವೆ. ಪ್ರಮುಖ ಪೂಜೆಗಳು ಮತ್ತು ಹಬ್ಬಗಳು: ಮಹಾಶಿವರಾತ್ರಿ ಅತ್ಯಂತ ದೊಡ್ಡ ಹಬ್ಬ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು, ಪ್ರತಿದಿನ ಶಿವ ಅಭಿಷೇಕ ನಡೆಯುತ್ತವೆ. ಧನ್ಯವಾದಗಳು.